ಇವತ್ತು ಮಗಳ ಸ್ಕೂಲ್ ಹತ್ರ ಹೋಗಬೇಕಿತ್ತು. ಬುಕ್ಸು ಮತ್ತು ಯೂನಿಫಾರ್ಮ್ ಕೊಡ್ತಾರೆ ಅಂತಂದು ಹೇಳಿದರು. ಸೊ ಹಾಗಾಗಿ ತುಂಬಾ ಕ್ಯೂ ಇರುತ್ತೆ ಅಂತ ಬೆಳಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ಕೂಲಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಈ ಥರ ಇದೆ ಇನ್ನೂ ಕೂಡ. ಹಾಗೆ ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ. ನನ್ನ ಮಗ ಆಟ ಆಡಬೇಕು ಅಂತಂದು ಹೇಳ್ತಾ ಇದ್ದ. ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಂಡ್ವಿ. ಕೆಲವೊಂದು ಬುಕ್ಸನ್ನು ಕೊಟ್ಟಿಲ್ಲ ಇನ್ನು. ಹಾಗಾಗಿ ಅರ್ಧ ಬುಕ್ಸನ್ನು ಕೊಟ್ಟಿದ್ದಾರೆ. ಹಂಗಾಗಿ ಒಂದ್ಸಲ ಎಲ್ಲ ಕೂಡ ಚೆಕ್ ಮಾಡಿಕೊಂಡು ಮತ್ತೆ ತೊಗೊಂಡು ಬಂದ್ವಿ. ಅದಾದಮೇಲೆ ಹಾಗೆ ಯೂನಿಫಾರ್ಮ್ಗೆ ಅಂತಂದು ಹೋಗಬೇಕಿತ್ತು. ಯೂನಿಫಾರ್ಮಲ್ಲಿ ಕ್ಯೂ ಇರೋದ್ರಿಂದ ನಾವು ಇದೇ ಕ್ಲಾಸ್ ರೂಮಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಯೂನಿಫಾರ್ಮ್ಗೆ ತುಂಬಾ ರಶ್ ಇತ್ತು. ಫೈನಲಿ ನನ್ನ ಹಸ್ಬೆಂಡ್ ಹೋಗಿ ಯೂನಿಫಾರ್ಮ್ನ ತೊಗೊಂಡು ಬಂದರು. ನಾನು ಮತ್ತು ಮಕ್ಕಳಿಬ್ಬರು ಕೂಡ. ಅದಾದಮೇಲೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಅಮ್ಮಂಗೆ ಹೇಳಿದ್ದೆ ಇಲ್ಲೇ ಬಂದುಬಿಡ್ತೀವಿ ಮಧ್ಯಾಹ್ನಕ್ಕೆ ಅಂತಂದು ಹೇಳಿ. ಹಂಗಾಗಿ ಅಲ್ಲೇ ಹೋಗಿ ಊಟ ಮಾಡ್ಕೊತಾ ಇದ್ದೀವಿ ಇವಾಗ. ಅಮ್ಮಂಗೆ ಹೇಳಿದ್ದೆ ಏನಿಲ್ಲ ಅನ್ನ ಸಾಂಬಾರು ಏನಾದರೂ ಇದ್ದರೆ ಮಾಡು ಅಂತ ಹೇಳಿದ್ದೆ. ಸಾಂಬಾರು ಆಲ್ರೆಡಿ ಮಾಡಿದ್ರಂತೆ. ರೈಸಿಗೆ ಅಷ್ಟೇ ಇಡು ಅಂತ ಹೇಳಿದ್ದೆ. ಹಾಗೆ ಹಪ್ಪಳ ಕೂಡ ಕರೆದಿದ್ರು ಅದ್ರ ಜೊತೆಗೆ. ಹಾಗೆ ಅವಳಿಗೆ ಸ್ಕೂಲ್ಗೆ ಏನೆಲ್ಲ ಬೇಕೋ ಐಟಮ್ಸ್ ಅದನ್ನೆಲ್ಲ ನಾನು ಹೋಗಿ ಮತ್ತು ಸ್ಟೋರಲ್ಲಿ ಹೋಗಿ ಎಲ್ಲ ಲಿಸ್ಟ್ ಕೊಟ್ಟಿದ್ದರು ಸ್ಕೂಲ್ನವರು. ಹಾಗಾಗಿ ಸ್ಕೂಲ್ ಬ್ಯಾಗು ಹಾಗೆ ಬಾಟಲು ಎಲ್ಲನೂ ಕೂಡ ತೊಗೊಂಡು ಅದಾದಮೇಲೆ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ